ನಮಸ್ಕಾರ ನನ್ನ ರೈತ ಮಿತ್ರ. ನೀವೆಲ್ಲ ಈ ಕಳೆದ 3 ಜೇನುಹುಳದ ಸೀರೀಸ್ ನೋಡಿದಿರಾ. ನಿಮ್ಮೆಲ್ಲರಿಗೂ ಖುಷಿ ಆಗಿದೆ ಅಂತ ಭಾವಿಸ್ತಾ ಇದೀನಿ. ಎಲ್ಲಾರ ತಲೆಯಲ್ಲೂ ಇತ್ತು ಆ ಜೇನುಹುಳ ಎಲ್ಲೋಯ್ತು, ಏನಾಯ್ತು ಅಂತ. ಸೊ ಅದಕ್ಕೆ ಉತ್ತರ ಈ ವಿಡಿಯೋದಲ್ಲಿದೆ. ಬನ್ನಿ ನೋಡೋಣ ಆ ಜೇನುಹುಳಗಳು ಎಲ್ಲಿದೆ, ಅದು ಯಾವ ತರ ಇದೆ ಈಗ, ಮತ್ತೆ ಇವರು ಅದನ್ನ ಎಷ್ಟು ಬಾರಿ ಪಾಲ್ ಮಾಡಿದ್ದಾರೆ ಅಂತಾನು ಕೇಳೋಣ ಜಗದೀಶ್ ಅಣ್ಣ ಅವ್ರ ಬಾಯಲ್ಲಿ. ಬನ್ನಿ ಹೋಗೋಣ, ಅವ್ರ ಹತ್ರ ಭೇಟಿ ಆಗೋಣ. ಮಾಡಿ. ಸರ್ ಮೊನ್ನೆ ಉತ್ತರದಿಂದ ಜೇನ್ ಹಿಡಿದ್ವಲ್ಲದ ಹೌದು, ಅದು ತಗೊಂಬಂದ್ಬಿಟ್ಟು ಇಲ್ಲಿ ಇಟ್ಟಿದೀವಿ. ಮತ್ತೆ ಇನ್ನೊಂದು ಬಾಕ್ಸ್ ಇದೆ ಅಲ್ಲಿ ಆ ಫ್ಯಾಕ್ಟ್ರಿ ಹತ್ರ ಇದೆ, ತೇಜು ಫ್ಯಾಕ್ಟ್ರಿ. ತೇಜು ಅವ್ರ ಫ್ಯಾಕ್ಟ್ರಿ ಹತ್ರ Factory ಹತ್ರ ಇದೆ. ಆಲ್ರೆಡಿ ಪಾಲು ಮಾಡ್ಬಿಟ್ರ ನೀವು? ಪಾಲ್ ಮಾಡ್ಬಿಟ್ಟಿದೀನಿ. ಸೂಪರ್ ಸರ್. ಒಂದು ಬಾಕ್ಸ್ ಅನ್ನ 2 ಬಾಕ್ಸ್ ಮಾಡಿದೀನಿ. ತುಂಬಾ ಜನ ಕೇಳ್ತಾ ಇದ್ರು ಕುತೂಹಲದಿಂದ ಜೇನ್ ಎಲ್ಲೋಯ್ತು, ಏನಾಯ್ತು ಅಂತ. ಸೊ ಅದಕ್ಕೆ ಉತ್ತರ ಇಲ್ಲಿದೆ. ಹಾ ಸರ್, ತೋರಿಸಿ ಸರ್ ನೋಡೋಣ. ಸರ್ ಹಿಂಗ್ ಬನ್ನಿ, ಎಂಟ್ರೆನ್ಸ್ ಮುಂದೆಗಡೆ ಬರ್ಬಿಡಿ, ಈ ಸೈಡ್ ಬನ್ನಿ. ಹುಳಗಳು ಫಾಸ್ಟ್ ಇದಾವೆ ಇವು. ರೆಡ್ ಹುಳ ಸರ್, ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ. ಸರ್ ಇದು ಎಷ್ಟು ಫ್ರೇಮ್? ಇದು 6 ಫ್ರೇಮ್. 6 ಫ್ರೇಮ್, ಅದೇ ಮಾಮೂಲಿ ಬಾಕ್ಸೆ. 6 ಫ್ರೇಮ್, ಮೂರ್ ಫ್ರೇಮ್ ಕೊಟ್ಟಿದ್ದೆ. ಮತ್ತೆ 3 ಫ್ರೇಮ್ ಆಲ್ರೆಡಿ ಗಂಡು ನೊಣಗಳು ಇವೆ ಸರ್ ಜಾಸ್ತಿ. ಹೌದೌದು, ಗಂಡು ನೊಣಗಳು ಇದ್ದೇ ಇರ್ತವೆ. ಡಿವೈಡ್ ಆಯ್ತಲ್ಲ, ಬಂದಿರ್ತವೆ. ಬೇರೆ ಬಾಕ್ಸ್ ಇಂದಲೂ ಬರ್ತವೆ. ಬಾಳೆ ನಾರನ್ನೆಲ್ಲ ಕಟ್ ಮಾಡಿ ಹಾಕಿದೀನಿ. ಕಟ್ ಮಾಡ್ಬಿಟ್ಟಿವೆ ಅವು ಕಟ್ ಮಾಡಿರ್ತವೆ. ಇನ್ನು ಉಳಿದಿದ್ದ ನಾನು ಕಟ್ ಮಾಡಿ ಹಾಕಿ. ನೀವು ಕಟ್ ಮಾಡಿದ್ರ ಬಾಳೆ ನಾರು ಕಟ್ಟಿದ್ದದ್ದು? ಹೌದು, ಹೊಸ ಏರಿ ಕಟ್ತಾ ಇರ್ತೀವಿ. ಹೌದೌದು, ಅದೇ ನೋಡ್ತಾ ಇದ್ದೀನಿ. ಮುಟ್ಟಂಗಿಲ್ಲ ಇವಾಗ. ಬೇಡ ಬೇಡ ಪಾಪ, ಅವಕ್ಕೆ ಯಾಕೆ ತೊಂದ್ರೆ? ಇಲ್ಲ, ಏನು ಮಾಡಲ್ಲ. ಸ್ವಲ್ಪ ಡಿವೈಡ್ ಮಾಡಿದ್ದೀನಲ್ಲ, ಸ್ವಲ್ಪ ಟೆನ್ಷನ್ ರಾಶಿಯಲ್ಲಿ ಇರ್ತವೆ. ರಾಶಿಯಲ್ಲಿ ಇರ್ತಾವ್ದು ಸರ್. ಡಿವೈಡ್ ಮಾಡಿದ್ಮೇಲೆ ಇಷ್ಟು ಹುಳ ಆಗಿದ್ಯಾ? ಸರ್ ಅದ್ರ 40,000 ಹುಳ ಇದ್ದು ನಮ್ಗೆ ಸಿಕ್ಕಿರೋದ್ರಾಗೆ. ಇದ್ರಲ್ಲ ಒಂದು 15ರಿಂದ 20,000 ಹುಳ ಇರ್ಬೋದು. 15ರಿಂದ 20,000 ಹುಳ. 40,000 ಹುಳ. ಯಾಕೆ ಫ್ರೇಮ್ ಫುಲ್ ಆಯ್ತಲ್ಲ, ನನಗೆಲ್ಲ ಗೊತ್ತಾಯ್ತು. ಬಾಕ್ಸ್ ಒಳಗೆ ಕುಂತಿರೋ ಹುಳ ಅದ್ರ 40,000 ಹುಳ ಇತ್ತು. ಇದ್ರೊಳಗೆ ಒಂದು 15ರಿಂದ 20,000 ಹುಳ ಐತಿ. 15ರಿಂದ 20,000 ಖಂಡಿತ. ನೀವೀಗ ಇದಕ್ಕೆ ಸೂಪರ್ ಯಾವಾಗ ಕೊಡ್ತೀರಾ ಸರ್? ಸರ್ ಕೊಡಲ್ಲ, ಫ್ರೇಮ್ ಫುಲ್ ಆಗ್ಬೇಕು. ಇನ್ನು ಫುಲ್ ಆಗ್ಬೇಕು. ಅದೇ ಇನ್ನು ಎಷ್ಟು ದಿನ ಆಗುತ್ತೆ ಸೂಪರ್ ಕೊಡಕ್ಕೆ? ಸರ್ ನೋಡ್ಬೇಕು, ಯಾಕೆಂದ್ರೆ ತುಂಬಾ ಅಭಾವದ ಕಾಲ. ಹೂಗಳು ಅವು ಸಿಗ್ತಾ ಇಲ್ಲ. ಫ್ರೇಮ್ ಫುಲ್ ಆಯ್ತದಂಗೆನ ಮತ್ತೆ ಸೂಪರ್ ಚಂಬರ್ಗೆ ಫ್ರೇಮ್ಗಳು ಕೊಡ್ತೀವಿ. ಮೇಲ್ಗಡೆ ಬಾಕ್ಸಿಗೆ ಅವ ಫ್ರೇಮ್ಗಳು ಕೊಡೋದು. ಇಲ್ಲಿದೆ ನೋಡಿ ನನ್ನ ರೈತ ಮಿತ್ರ, ನಾವು ಹುತ್ತದಲ್ಲಿ ಹಿಡಿದಂತ ಎಲ್ಲಾ ಜೇನುಹುಳಗಳು ಇಲ್ಲಿವೆ. ಸೊ ಯಾರ್ಯಾರು ಕೇಳ್ತಿದ್ರಲ್ಲ, ಸೊ ಜೇನುಹುಳಗಳು ಏನಾದೋ ಅಂತ, ಎಲ್ಲ ಜಗದೀಶ್ ಅಣ್ಣವ್ರ ತೋಟದಲ್ಲಿ ಸಂರಕ್ಷೆ ಆಗಿ ಚೆನ್ನಾಗಿವೆ. ಸೊ ಇದನ್ನ ಆಲ್ರೆಡಿ ಅವರು ಪಾಲ್ ಕೂಡ ಮಾಡಿಬಿಟ್ಟು 2 ಬಾಕ್ಸ್ ಮಾಡಿದ್ದಾರೆ. ಸೊ ಇನ್ನೊಂದು ನಮ್ಮ ತೇಜು ಸರ್ ಅವ್ರ ತೋಟದಲ್ಲಿದೆ, ಪಾಲ್ ಮಾಡಿ. ಯಾಕಂದ್ರೆ ಒಂದ್ಸತಿ ಪಾಲ್ ಮಾಡಿದ್ಮೇಲೆ ಮಿನಿಮಮ್ 1-1.5 ಕಿಲೋಮೀಟರ್ ದೂರ ಇಡ್ಬೇಕಲ್ಲ ಸರ್? 2 ಕಿಲೋಮೀಟರ್ ವರ್ಗು. ಖಂಡಿತ 2 ಕಿಲೋಮೀಟರ್ ಇರ್ಬೋದು. ಸೂಪರ್ ಸರ್. ತುಂಬಾನೇ ಖುಷಿ ಆಯ್ತು ಅವತ್ತು ಹಿಡಿದ ನಂತರ. ನನಗೂ ಒಂಥರ ಒಂದು ಕುತೂಹಲ ಇತ್ತು, ಏನಾಯ್ತು ಜೇನುಹುಳಗಳು ಅಂತ. ಸರ್ ಕ್ಲೋಸ್ ಮಾಡ್ಲಾ? ಮಾಡಿ ಸರ್. ನೀವ್ ಇದ್ರ ಮೇಲೆ ಏನ್ ಇಡ್ತೀರಾ ಸರ್ ನೆರಳಿಗೆ? ಸರ್ ಅಂದ್ರೆ ಬಿಸಿಲು ಜಾಸ್ತಿ ಇರುತ್ತಲ್ಲ, ಜಾಸ್ತಿ ಇದ್ದಾಗ ಇದು ಬಾಕ್ಸ್ ಹೀಟ್ ಆಗುತ್ತೆ. ಹೌದು, ಬಾಕ್ಸ್ ಹೀಟ್ ಆದ್ರೆ ಒಳಗಡೆ ಹುಳುಗಳಿಗೂ ಕಾವು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ದು ಅಡಿಕೆ ಪಟ್ಟೆ ಇದೆಯಲ್ಲ, ಇದನ್ನ ಇಟ್ಬಿಟ್ಟು ಈ ಟೈಪ್ ಇಟ್ಬಿಟ್ಟು ಮೇಲ್ಗಡೆ ಎಲ್ಲೂ ಹೋಗಂಗಿಲ್ಲ. ಅದ್ರ ಮೇಲೆ ಇಡಕ್ಕೆ ನಮ್ದೇ ತೋಟದ ಬಿದ್ದಿರೋ ಕಾಯಿ ಅಲ್ಲೇ ಅಷ್ಟೇ. ಸೂಪರ್ ಸರ್, ಒಳ್ಳೆ ಕೆಲಸ. ನ್ಯಾಚುರಲ್ ಆಗಿ ಮೇಲ್ಗಡೆ ಕವರ್ ಮಾಡ್ದಂಗೂ ಆಯ್ತು. ಏನು ಅದು ಇದು ಕಟ್ಟೋದು ಬೇಡ ಅಂತ. ಅಲ್ಲ, ಕಟ್ಟಬೇಕಿದು. ಏನ್ ಕಾಡು ಪ್ರಾಣಿಗಳು ಏನಾದ್ರು ಬಂದ್ರೆ ಓಪನ್ ಮಾಡ್ತಾವ ಸರ್? ಮಾಡ್ತವೆ. ಬಾಕ್ಸ್ ಅನ್ನ ಕೆಡಿಕೊಂಡ್ಬಿಡ್ತವೆ. ಅಂದ್ರೆ ಯಾವ ಪ್ರಾಣಿಗಳು ಬಂದ್ರೆ ಓಪನ್ ಮಾಡುತ್ತಾ? ಇವು ಕರಡಿಗಳು ಬಂದ್ರೆ ಕೆಡಿಕೊಂತವೆ. ಕೆಡಿಕೊಂಡ್ಬಿಟ್ಟು ಓಪನ್ ಮಾಡ್ಬಿಟ್ಟು ಅದ್ರೊಳಗೆ ತುಪ್ಪ ಏನ್ ಇರಲ್ಲ. ಜೇನು ಅಂದ್ರೆ ಬಹಳ ಆಸೆ ಕರಡಿಗೆ, ಓಪನ್ ಮಾಡಿಕೊಂತವೆ. ಇನ್ನ ಮತ್ತೆ ಈ ನವಿಲುಗಳು, ಹಂದಿಗಳು ಅವೇನ್ ಬಂದ್ ಕುಂತ್ಕೊಳಕ್ ಮ್ಯಾಲ್ ಕುಂತ್ಕೊಳಕ್ ಬರ್ತವೆ. ನವಿಲುಗಳು ಅವೇನ್ ಮಾಡಕ್ ಆಗಲ್ಲ, ಕುಂತ್ಕೊಳಕ್ ಬರ್ತವೆ. ಅಪ್ಪಿ ತಪ್ಪಿ ಕೆಳಗ್ ಬಿದ್ರೆ ಓಪನ್ ಆಗ್ಬಿಡ್ತದೆ. ಬಟ್ ನೀವು ಕಟ್ಟಿದ್ರೆ ಬಿದ್ರು ಅದು ಓಪನ್ ಆಗಲ್ಲ. ಅಂದ್ರೆ ಹಂದಿಗಳು ಬಂದ್ರೆ ಗೂಟಾಡ್ಕೊಂಡ್ ಬಂದ್ರೆ ಹಂದಿಗಳು ಬಾಕ್ಸ್ ಅಲ್ಲಿ ಕೆಡುತ್ತವೆ. ಕೆಡವಿದ್ರು ಬಾಕ್ಸ್ ಕಟ್ಟ ಹಾಕಿದ್ರೆ ಹಂಗೆ ಮನೆಗಿರುತ್ತೆ. ನಾವು ಬೆಳಗ್ಗೆ ತೋಟಕ್ಕೆ ಬರ್ತಾ ಇರ್ತೀವಲ್ಲ, ಬೆಳಗ್ಗೆ ನಾವು ಮಧ್ಯಾಹ್ನದಲ್ಲ ಸಂಜೆ ನಾವು ಬಂದಾಗ ಅವ ಯಾಕೆ ಮನೆ ಐತೆ ಅಂತ ಬಂದ್ ನೋಡ್ತೀರಾ? ಅದಕ್ಕಾಗಿ ಕಟ್ಟಲೇಬೇಕದ. ಅದನ್ನ ಕಟ್ಟಿದ್ರೆ ಬಹಳ ಒಳ್ಳೇದು. ಸೂಪರ್ ಸರ್. ಸರ್ ತುಂಬಾನೇ ಥ್ಯಾಂಕ್ಸ್ ಸರ್. ನಾವ್ ಹಿಡಿದಂತ ಜೇನುಹುಳಗಳನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂತಾ ಇರೋದಕ್ಕೆ. ಯಾಕಂದ್ರೆ ಅಲ್ಲಿ ತುಂಬಾ ಅಭಾವ ಇತ್ತು. ನಾವು ನೋಡಿದ್ದ ಒಂಚೂರು ತುಪ್ಪ ಇರ್ಲಿಲ್ಲ. ಆಲ್ರೆಡಿ ರಾಣಿ ಪಾಲಾಗೋ ಇದು ಸಂಭವ ಅಲ್ಲಿ ತುಂಬಾನೇ ಇತ್ತು. ನೀವು ತೋರಿಸಿದ್ರಿ ಕೂಡ, 1-2 ಎರಿ ತೆಗೆದು ನೋಡಿ, ಇದೆ ರಾಣಿಗೂಡು ಪಾಲಾಗಕ್ಕೆ ರೆಡಿ ಆಗ್ತಾ ಇದೆ ಅಂತ. ಇಲ್ಲ ಸರ್, ಅದು 2 ಬಾರಿ ಪಾಲಾಗಿದೆ. ಅದು 2 ಬಾರಿ ಕೆಳಗಡೆ ರಾಣಿ ಕೋಶ ಸಿಕ್ತಲ್ಲ, ಅದು ಓಪನ್ ಆಗಿರೋದು. ಅದು 2 ಬಾರಿ ಪಾಲಾಗಿದೆ.
ಪಾಲಾಗಿ ಉಳಿದಿರೋ ಹುಳ ಅಷ್ಟು ನಮ್ಗೆ. ಅಷ್ಟಿತ್ತು, ಉಳಿದಿರೋದು ಅಷ್ಟೊಂದ್ 1000 ಹುಳಗಳಿತ್ತು. 35-40 ಸಾವಿರ ಹುಳ ಇತ್ತು. ಯಪ್ಪ. ಹಾ, ಸೂಪರ್ ಸರ್, ತುಂಬಾನೇ ಥ್ಯಾಂಕ್ಸ್ ಸರ್. ಸರ್ ಒಂದು ಸ್ಯಾರೆ ತೆಗೆದ್ರೆ ಒಂದೇ ಒಂದ್ ಸ್ಯಾರೆ ಒಂದ್ಸತಿ ತೆಗೆದು ಹಾಕಿದ್ರೆ 1,500 2,000 ಹುಳ ಬರ್ತವೆ. ಹೌದು ಸರ್. ಒಟ್ಟು ಇಲ್ಲಿ ನೀವು ಎಷ್ಟು ಬಾಕ್ಸ್ ಇಟ್ಟಿದ್ದೀರಾ ಸರ್ ಜೇನುಹುಳದು? ಸರ್ ನಮ್ಮಲ್ಲಿ ಇರೋಂಥದ್ದು ಇವಾಗ ಇಲ್ಲಿದಾವೆ ಒಂದ ಅಲ್ಲ, ಈ ನಿಮ್ಮ ಇದ್ರಲ್ಲಿ ಎಷ್ಟು ಬಾಕ್ಸ್ ಇದೆ ಸರ್? ಒಂದು 2 3 3 4 5 5 6 7 8 9 10 11 ಒಂದು 25 ಇರ್ಬೋದು. 25 ಇದೆ ಅಲ್ಲ ಸರ್ ಈ ತೋಟದಲ್ಲಿ? ಇನ್ನೊಂದು ತೋಟದಲ್ಲಿ ಇದೆ ಅಲ್ಲ? ಇದ್ರಲ್ಲಿ ಇದು ಎಷ್ಟು ಎಕರೆ ಜಾಗ ಸರ್ ಇದು? ಸರ್ ಇದು ಇಲ್ಲೊಂದ್ ಎಕರೆ ಇದೆ, ಪಕ್ಕದಲ್ಲಿ ಅಲ್ಲೊಂದ್ ಎಕರೆ. ಅಲ್ಲೊಂದ್ ಎಕರೆ, ಟೋಟಲ್ 2 ಎಕರೆ ಜಾಗ ಇದು. ಓ, ನಾವು ನಿಂತಿರೋದು 1 ಎಕರೆ. ಓ, ಓಕೆ. ಒಟ್ಟು 25 ಬಾಕ್ಸ್ ಇಟ್ಟಿದ್ದೀರಾ? ಹೌದು. ಹತ್ತತ್ರ ಒಂದೇ ಜಾಗದಲ್ಲಿ ಜಾಸ್ತಿ ಮಡಗಂಗಿಲ್ವಲ್ಲ, ಹೌದು, ಅಲ್ಲಲ್ಲೇ ಮಾಡ್ತೀವಿ. ಖಂಡಿತ. ಆಮೇಲೆ ಮಿಕ್ಕಿದ್ದು ತೇಜೂರು ಫ್ಯಾಕ್ಟ್ರಿ ಹತ್ರ ಅಲ್ಲೂ ಅಷ್ಟು ಡಿವೈಡ್ ಮಾಡಿದ್ರೆ ಒಂದೊಂದು 2 ತಗೊಂಡೋಗಿರ್ತಾರೆ. ನಿಮ್ಗೆ ಇದೊಂದು ಅಲ್ಲ, ನಿಮ್ಗೆ ಇದೊಂದು ಒಳ್ಳೆ ಇದು ಸರ್. ನಿಮ್ಮಲ್ಲಿ ಡಿವೈಡ್ ಮಾಡಿದ್ ಅಲ್ಲಿ ಇರ್ತೀರಾ, ಅವ್ರಲ್ಲಿ ಡಿವೈಡ್ ಮಾಡಿದ್ ನಿಮ್ಮ ಹತ್ರ ಇರ್ತೀರಾ. ನಾನ್ ಡಿವೈಡ್ ಮಾಡಿದ್ದು ಅವ್ರ ತೋಟಕ್ಕೆ, ಅವ್ರು ಡಿವೈಡ್ ಮಾಡಿದ್ದು ನಿಮ್ ತೋಟಕ್ಕೆ. ಒಳ್ಳೆ ಕೆಲಸ ಸರ್. ನಾನೀಗ ಹುಡುಕ್ತಾ ಇದ್ದೀನಿ. ನಂದು ಆಲ್ರೆಡಿ ಒಂದು ಗೂಡು ಜಾಸ್ತಿ ಆಗ್ಬಿಟ್ಟಿದೆ. ನಾನು ಇನ್ನೇನ್ ಪಾಲ್ ಮಾಡ್ಬೇಕು, ಬಟ್ ಎಲ್ಲಿ ಇಡೋದು ಗೊತ್ತಿಲ್ಲ. ಅಕ್ಕಪಕ್ಕದಲ್ಲೆಲ್ಲ ಕೇಳಿದ್ರ ಸರ್ ನಾವು ಬೇಡ ಸರ್ ಇಡಬೇಡಿ, ನನಗ್ ಜೇನಂದ್ರೆ ಭಯ ಅಂತ ಹೇಳ್ತಾರೆ. ಸರ್ ಇದನ್ನ ಹೆಂಗ್ ಮಾಡಿದ್ರಿ ಸರ್ ನೀವು? ಇದು ಪ್ಲಾಸ್ಟಿಕ್ ರೆಡಿಮೇಡ್ ಅಥವಾ ನೀವು ಹಾಕಿರೋದು ಸರ್? ಇಲ್ಲ ಸರ್, ಬರುತ್ತದು. ನಾನು ಇಲ್ಲಿನ ತನಕ ಏನ್ ತಗೊಂಡಿದ್ದೀನಿ ಅಂದ್ರೆ ಸಬ್ಸಿಡಿಗೆ ಅಂತ ತಗೊಂಡಿರೋದು ಹುಡುಗರಿಗೆ ಇಲಾಖೆಯಿಂದ 5 ಬಾಕ್ಸ್ ತಗೊಂಡಿದ್ದೆ. ಇದಕ್ಕೂ ಮುಂಚೆ ಚೋಳೂರು ಮಹೇಶಣ್ಣನ ಹತ್ರ 1 ಬಾಕ್ಸ್ ತಗೊಂಬಂದೆ, ಒಂದು ಬಾರಿ ಹೋಗಿ. ಮತ್ತೆ ಇನ್ನೊಂದ್ ಬಾರಿ ಹೋಗಿ 2 ಬಾಕ್ಸ್ ತಗೊಂಬಂದೆ. ಅಂದ್ರೆ 3 ಬಾಕ್ಸ್ ಅವ್ರ ಹತ್ರ ತಗೊಂಡಿದ್ದೆ. 3 ಬಾಕ್ಸ್ ಅಲ್ಲಿ ನಾನು 3 ಬಾಕ್ಸ್ ಅವ್ರ ಹತ್ರ ತಂದ್ರಿ? ಖಾಲಿ ಬಾಕ್ಸ್. ಮತ್ತೆ ತೋಟಗಾರಿಕೆ ಇಲಾಖೆಯಿಂದ ಎಷ್ಟು ಬಾಕ್ಸ್ ತಗೊಂಡಿದ್ರೆ? ಬರ್ತೀನಿ ಸರ್, ಬರ್ತೀನಿ. ಖಾಲಿ ಬಾಕ್ಸ್ ಮಹೇಶಣ್ಣನ ಹತ್ರ ಚೇಳೂರಲ್ಲಿ ಹೋಗಿ 3 ಬಾಕ್ಸ್, ಸ್ಟಾರ್ಟಿಂಗ್ 1 ಬಾಕ್ಸ್ ಮತ್ತೆ 2 ಬಾಕ್ಸ್ 2 ಟೈಮ್ ಹೋಗಿ ತಗೊಂಡಿದ್ದು. ಅದನ್ನ ತಗೊಂಬಂದು ನಾವು ಉತ್ತದಲ್ಲಿ ಇರೋಂತ ಹುಳಗಳನ್ನ ತೆಗೆದು 3 ಬಾಕ್ಸಿಗೆ ಕುಂಡಿಸ್ಕೊಂಡ ಆದ್ಮೇಲೆ ನಾನು ಜೇನು ಸಾಕಾಣಿಕೆ ಮಾಡಬಹುದು ಅಂತ ನನಗೆ ಅನ್ನಿಸ್ತು. ಆಮೇಲೆ ಆ 3 ಬಾಕ್ಸ್ ಅನ್ನು ಕುಂಡ್ರಿಸಿ ಆದ್ಮೇಲೆ ನೆಕ್ಸ್ಟ್ ತೋಟಗಾರಿಕೆ ಇಲಾಖೆಯಲ್ಲಿ ಟ್ರೈನಿಂಗ್ ಹೋಗಿ ಬಂದಿದ್ದೆ. ಅಷ್ಟೊತ್ತಿಗೆ ನಾ 3 ಬಾಕ್ಸ್ ಕುಂಡ್ರಿಸಿ ಆದ್ಮೇಲೆ ಟ್ರೈನಿಂಗ್ ಹೋಗಿ ಬಂದಾದ್ಮೇಲೆ ತೋಟಗಾರಿಕೆ ಇಲಾಖೆಗೆ ಹೋಗಿ ಕೇಳಿದೆ, ಸರ್ ಒಂದು 10 ಬಾಕ್ಸ್ ಕೊಡಿ ಅಂತ ಕೇಳಿದೆ. ಇಲ್ಲ ಒಂದು 5 ಬಾಕ್ಸ್ ಕೊಡ್ತೀನಿ ಅಂತ ಹೇಳಿರು. 5 ಬಾಕ್ಸ್ ತಗೊಂಡ್ ಇಟ್ಟಿದ್ದೀನಿ. ಅವನು ಡಿವೈಡ್ ಮಾಡಿದೀನಿ ಅಲ್ಲೇ. ಅದನ್ನು ಡಿವೈಡ್ ಮಾಡಿದ್ದೀನಿ. ಅವನು ಡಿವೈಡ್ ಮಾಡಿದೀನಿ. ಸೂಪರ್ ಸರ್, ನೀವು ಡಿವೈಡ್ ಮಾಡಿದೀನಿ. ಅಂದ್ರೆ ಏನೋ ಮಾಡೋಣ ಅಂತ. ಒಳ್ಳೇದು ಬಿಡಿ. ಪರಾಗಸ್ಪರ್ಶ ಒಂದು 25-30% ಪರಾಗಸ್ಪರ್ಶ ಜಾಸ್ತಿ ಆಗುತ್ತೆ. ಹೌದು. ತೆಂಗು ಆಗ್ಲಿ ಅಡಿಕೆ ಆಗ್ಲಿ ಯಾವ್ದೇ ಬೆಳೆ ಇರ್ಲಿ, ಹೌದು, ಒಂದು 25-30% ಜಾಸ್ತಿ ಆಗುತ್ತೆ. ಜಾಸ್ತಿ ಆಯ್ತು ಅಂದ್ರೆ ಅದ್ರಲ್ಲೂ ನಮ್ಗೆ ಇನ್ಕಮ್ ಇದೆ. ಜೇನು ಏನಕ್ಕೆ ಸಾಕ್ಬೇಕು ಅಂದ್ರೆ ನಮ್ ರೈತರಿಗೂ ಅನುಕೂಲ ಆಗುತ್ತೆ. ಬರೀ ತುಪ್ಪ ಅಂತಲೇ ನೋಡ್ಕೊಂಡು ನಾವು ಸಾಕ್ಬಾರ್ದು. ಜೇನು ಸಾಕಾಣಿಕೆ ಅಂದ್ರೆ ಇಷ್ಟೇ. ಇದ್ರು ಖಂಡಿತ ಸರ್, ತುಂಬಾನೇ ಸಂತೋಷ ಆಯ್ತು ಸರ್. ನಾನು ಹತ್ತತ್ರ ಒಂದು 22 ದಿನ ಆಯ್ತು ಅನ್ಸುತ್ತಲ್ಲ ಸರ್ ನಾವು ಹಿಡಿದು ಜೇನ್ನ? ಆಗಿರ್ಬೋದು ಸರ್, ಹತ್ತತ್ರ 20-22 ದಿನ ಆಗಿದೆ. ಸೊ ಇಲ್ಲ, 3 ವಾರ 21 ದಿನ ಆಯ್ತು. ಸೊ ಅದಾದ ನಂತರ ಅಲ್ಲಿ ನೋಡಿ ನೀವು ಅದನ್ನ ಆಲ್ರೆಡಿ ಪಾಲ್ ಮಾಡಿರೋದು ಕೇಳಿ ತುಂಬಾ ಸಂತೋಷ ಆಯ್ತು. 15 ದಿವಸಕ್ಕೆ ಪಾಲ್ ಮಾಡಿದ್ರ. ಹುಳಗಳು ಕುಂದ್ಕೊಳ್ಳೋ ಜಾಗ ಇರ್ಲಿಲ್ವಲ್ಲ. ಹೌದು, ಖಂಡಿತ ಸರ್, ತುಂಬಾನೇ ಸಂತೋಷ ಆಯ್ತು ಸರ್ ನಿಮ್ನ ಭೇಟಿ ಮಾಡಿ ಮತ್ತೊಮ್ಮೆ. ಸೊ ಇದೇ ತರ ನಿಮ್ಮ ನೈಸರ್ಗಿಕ ಕೃಷಿ ಯಾವಾಗ್ಲೂ ಯಶಸ್ಸಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಂತೀನಿ ಸರ್. ಧನ್ಯವಾದಗಳು. ಆಯ್ತು ಸರ್, ಥ್ಯಾಂಕ್ ಯು ಸರ್. ಪ್ರತಿಯೊಬ್ಬ ರೈತನು ಮಾಡ್ಬೇಕು ಸರ್. ಖಂಡಿತ ಸರ್, ಪ್ರತಿಯೊಬ್ರು ಸರ್. ಒಂದು ತೋಟದಲ್ಲಿ 1 ಎಕರೆ 1 ಎಕರೆ ಜಮೀನು ಐತೆ ಅಂದ್ರೆ ಒಂದು 2 ಬಾಕ್ಸ್ 4 ಬಾಕ್ಸ್ ಇಟ್ಕೊಂಡ್ರೆ ಅವರು ಒಂದು 25-30% ಪರಾಗಸ್ಪರ್ಶ ಜಾಸ್ತಿ ಆಗುತ್ತೆ, ಬೆಳೆನೂ ಜಾಸ್ತಿ ಆಗುತ್ತೆ. ಪರಾಗಸ್ಪರ್ಶ ಮಾಡ್ತಾರೆ, ಬೆಳೆನೂ ಜಾಸ್ತಿ ಆಗುತ್ತೆ. 25-30%. ನಾವೇನೇ ಹಾಕಿದ್ರು ಜೇನು ನೊಣ ಹೋಗದೆ ಮುಟ್ತಲೇ ಇದ್ರೆ ಬೆಳೆನೂ ರೈಸ್ ಆಗಲ್ಲ. ಪರಾಗಸ್ಪರ್ಶ ಆಗ್ಲೇಬೇಕು. ಓಕೆ. ಇಲ್ಲ, ಹೌದು, ನನ್ನ ತೋಟದಲ್ಲಿ ನನಗೆ ಆಲ್ರೆಡಿ 1.5 ತಿಂಗಳಾಯ್ತು ಸರ್ ಜೇನು ಇಟ್ಟಿದ್ಮೇಲೆ ನನ್ನ ಪಪಾಯ ಗಿಡದಲ್ಲಿ, ಸೀಬೆ ಗಿಡದಲ್ಲಿ ಹೂವು ಜಾಸ್ತಿ ಆಗಿದೆ ಸರ್. ಇದು ಸೌತೆಕಾಯಿ ಬರ್ತದೆ ಸರ್. ಜೇನು ಹುಳ ಹೋಗಿ ಮುಟ್ತಲ್ಲ ಇದ್ರೆ ಸೌತೆಕಾಯಿ ಬರಲ್ಲ. ಓಕೆ. ಹೂವಿನ ಮೇಲೆ ಕುಂತ್ಕೊಂಡಲ್ಲಿ ಹೋದ್ರಿ ಜೇನು ಹುಳ ಹೋಗಿ ಮುಟ್ಟಬೇಕು, ಅಲ್ಲಿ ಸೌತೆಕಾಯಿ ನಿಲ್ಬೇಕು. ಹೌದು, ಖಂಡಿತ ಸರ್. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ತೆ.